ನಾನು ನಿಜವಾಗ್ಲೂ ಆ ಸಿನಿಮಾ, ನಾನು ನಿರ್ಮಾಪಕ ಅಲ್ಲ, ನಾನು ನಿರ್ದೇಶಕ ಅಲ್ಲ, ಅಷ್ಟೇ ಡೈರೆಕ್ಟರ್ ಅಲ್ಲ. ಆ ಸಿನಿಮಾ ಸೋತಾಗ ನಂಗೆ ಬಹಳ ದುಃಖ ಆಯ್ತು. ಕಾರುಗಳು ಶಾಂತಿ ಕ್ರಾಂತಿ ಕನ್ನಡ ಅಂತ ಸ್ಟಿಕ್ಕರ್ ಹಾಕೋ, ಕಾರುಗಳು ಸಪರೇಟ್ ಅದು. ಶಾಂತಿ ಕ್ರಾಂತಿ ಮಲಯಾಳಂ, ಶಾಂತಿ ಕ್ರಾಂತಿ ತಮಿಳು, ಶಾಂತಿ ಕ್ರಾಂತಿ ಹಿಂದಿ, ಈ ತರ ಸಪರೇಟ್ ಕಾರುಗಳು. ಆ ಕಾರು ಈ ಭಾಷೆಯವರು ಬಳಸಲ್ಲ, ಈ ಭಾಷೆಯವರು ಆ ಭಾಷೆಯವರು ಕಾರುಗಳು ಬಳಸಲ್ಲ. ಅಷ್ಟೇ ಡೈರೆಕ್ಟರ್ ಅಷ್ಟೇನೆ. ಅಷ್ಟೇ ಡೈರೆಕ್ಟರ್ ಒಂದು ಯೂನಿಫಾರ್ಮ್ ಹಾಕೊಂಡವರು, ಬ್ಯಾಡ್ಜ್ ಹಾಕೊಂಡಿರೋರು. ಶಾಂತಿ ಕ್ರಾಂತಿ ತಮಿಳು ಅಷ್ಟೇ ಡೈರೆಕ್ಟರ್ ಅವರು ಗುರ್ತಿಡೋದು. ಶಾಂತಿ ಕ್ರಾಂತಿ ಮ್ಯಾನೇಜರ್ ಕನ್ನಡ, ಶಾಂತಿ ಕ್ರಾಂತಿ ಹಿಂದಿ ಮ್ಯಾನೇಜರ್ ಕನ್ನಡ. ಪ್ರತಿಯೊಬ್ಬರಿಗೂ ಸಪರೇಟು. ಈ ತರ ಯಾರು ಮಾಡಿಲ್ಲ. ಆ ಕಲ್ಪನೆನೇ ಅದ್ಭುತ ಅದು. ಕ್ಯಾಟ್ರಿಂಗ್ ಅಷ್ಟೇನೆ. ಕ್ಯಾಟ್ರಿಂಗ್ ನೋಡಿದ್ರೆ ಅಲ್ಲಿ ಊಟ ಬಡಿಸೋರೆಲ್ಲ ಗ್ಲೌಸ್ ಹಾಕೊಂಡು, ಸ್ಟಾರ್ ಹೋಟೆಲ್ಗಳ ತರ ಅವ್ರು ಯೂನಿಫಾರ್ಮ್ ಹಾಕೊಂಡು ಸಪರೇಟ್ ಊಟದ ವ್ಯವಸ್ಥೆಗಳು. ಅವ್ರ ಕಲ್ಪನೆಗೆ ಹ್ಯಾಟ್ಸ್ ಆಫ್. ಇವತ್ತಿನವ್ರಿಗೆ ಯಾರು ಮಾಡಿಲ್ಲ ಅದನ್ನ. ಒಂದೇ ಮಾಡ್ಬೋದು ಗೊತ್ತು, ಇವತ್ತಿನವ್ರಿಗೆ ಯಾರು ಮಾಡಿಲ್ಲ ಅದನ್ನ. ಅವತ್ತು ಮಾಡಿದ್ರು. ಆ ಸಿನಿಮಾ ಗೆಲ್ಲಬೇಕಾಗಿತ್ತು. ಗೆದ್ದಿದ್ರೆ ನಮ್ಮ ಉದ್ಯಮದ ಗೌರವ ಬೇರೆ ರೀತಿ ಬೆಳೀತಾ ಇತ್ತು, ನಮ್ಮ ಉದ್ಯಮ ಬೇರೆ ರೀತಿ ಇರ್ತಾ ಇತ್ತು. ಅವತ್ತಿಗೆ 106 ಕೋಟಿ ಸಿನಿಮಾಗಳು ರೆಡಿ ಆಗ್ತಾ ಇತ್ತು. ಆ ಸೋಲು ರವಿಚಂದ್ರನ್ ಸೋಲು ಅಲ್ಲ, ಉದ್ಯಮದ ಸೋಲು, ನಮ್ಮ ಸೋಲದು. ಸಿನಿಮಾ ನೋಡಿದೆ, ಈ ಸಿನಿಮಾ ಗೆಲ್ಲಿಲ್ವಾ ಅನ್ನಿಸ್ಬಿಡ್ತು. ಈ ಸಿನಿಮಾ ಗೆಲ್ಲಿಲ್ವಾ, ಯಾವ ತರ ಸಿನಿಮಾ ಕೊಡೋದು ಇವ್ರಿಗೆ ಅಂತ.